ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ದಾರೆ. ಎಕ್ಸಾಮ್ 1 ರಿಸಲ್ಟು ಮೇ 9ಕ್ಕೆ ಅನೌನ್ಸ್ ಆಗಿದೆ. ಎಕ್ಸಾಮ್ 2 ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳಿಗೆ. ನಿಮಗೆ ಎಕ್ಸಾಮ್ 2 ರಿಸಲ್ಟ್ ತಿಳಿಸ್ಕೊಡ್ಬೇಕಾದ್ರೆ ಇಲ್ಲೊಂದು ಅನಾಲಿಸಿಸ್ ಇದೆ. ಆ ಅನಾಲಿಸಿಸ್ ಪ್ರಕಾರನೇ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಸೆಕೆಂಡ್ PUC ಎಕ್ಸಾಮ್ 2 ಟೈಮ್ ಟೇಬಲ್ ನೋಡಿ ಇಲ್ಲಿ. ಪ್ಲೀಸ್ ಡೋಂಟ್ ಫಾರ್ಗೆಟ್ ದಿಸ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಎಕ್ಸಾಮ್ 2 ಒಂದು ಟೈಮ್ ಟೇಬಲ್ ಇದು ಇಲ್ಲಿದೆ ನೋಡಿ. ಸೆಕೆಂಡ್ PUC ಎಕ್ಸಾಮ್ ಟೈಮ್ ಟೇಬಲ್ 2 ಎಕ್ಸಾಮ್ ಯಾವಾಗ ಮುಗಿದಿದೆ ಇಲ್ಲಿ ನೋಡಿ. ಎಕ್ಸಾಮ್ ಮುಗಿದಿರ್ತಕ್ಕಂಥದ್ದು ಮೇ 16ಕ್ಕೆ ಎಕ್ಸಾಮ್ ಮುಗಿದಿದೆ. ಎಕ್ಸಾಮ್ ಮುಗಿದು ನೋಡಿ ವಿದ್ಯಾರ್ಥಿಗಳೇ, ಮೇ 16ಕ್ಕೆ ಎಕ್ಸಾಮ್ ಮುಗಿದಿದೆ. ಎಕ್ಸಾಮ್ ಮುಗಿದು ಸೆಕೆಂಡ್ PUC ರಿಸಲ್ಟ್ 2ನ ನೋಡಿ ಮೇ 21ಕ್ಕೆ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಎಕ್ಸಾಮ್ ಟೈಮ್ ಟೇಬಲ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ಅಬ್ಸರ್ವ್ ಮಾಡಿ ಪ್ಲೀಸ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಮಗೆ ನೋಡಿ, ಎಕ್ಸಾಮ್ 2 ಏಪ್ರಿಲ್ 29ರಿಂದ ಪ್ರಾರಂಭವಾಗಿ ಮೇ 16ಕ್ಕೆ ಮುಕ್ತಾಯವಾಗಿದೆ. ಎಕ್ಸಾಮ್ ಮೇ 16ಕ್ಕೆ ಮುಕ್ತಾಯವಾಗಿದೆ. ರಿಸಲ್ಟ್ ಯಾವತ್ತು ಬಂದಿದೆ? ಮೇ 21ಕ್ಕೆ. ಎಷ್ಟು ದಿನ? ಮೇ 16, 17, 18, 19, 20, 21 ಕೇವಲ 4 ದಿನದಲ್ಲಿ ರಿಸಲ್ಟ್ ಬಂದಿರತಕ್ಕಂಥದ್ದು. ಇದನ್ನು ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ನಿಮ್ಮದು ಎಕ್ಸಾಮ್ ಯಾವಾಗ ಮುಗಿದಿದೆ? ಇದೇ ಒಂದು 23ನೇ ತಾರೀಕು, ಅಂದರೆ 22ಕ್ಕೆ ಎಕ್ಸಾಮ್ ಮುಗಿದಿದೆ. ನಿಮ್ಮದು ರಿಸಲ್ಟ್ ಯಾವಾಗ ಬರ್ಬೋದು? ನೋಡಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಸೆಕೆಂಡ್ PUC ಎಕ್ಸಾಮ್ 2 ಅಟೆಂಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 1.5 ಲಕ್ಷ ವಿದ್ಯಾರ್ಥಿಗಳು. ನೋಡಿ, SSLC ಎಕ್ಸಾಮ್ 2 ಅಟೆಂಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 3 ಲಕ್ಷ. ಹಾಗಾದರೆ ನಿಮ್ಮ ಒಂದು ರಿಸಲ್ಟ್, ಈ ರಿಸಲ್ಟ್ ಎಷ್ಟು ದಿನಕ್ಕೆ ಬಂತು? ಕೇವಲ 4ರಿಂದ 5 ದಿನಕ್ಕೆ ಬಂತು. ನಿಮ್ಮ ರಿಸಲ್ಟ್ ಎಷ್ಟಂದರೆ ನಮ್ಮ ಅನಾಲಿಸಿಸ್ ಪ್ರಕಾರ ನೋಡಿದರೆ ವಿತಿನ್ 1 ವೀಕ್ದಲ್ಲಿ 7 ದಿನದಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ತುಂಬ ಚಾನ್ಸಸ್ ಇದೆ. ಇನ್ನು PUCಯಲ್ಲಿ ಸಬ್ಜೆಕ್ಟ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇಲ್ಲಿ ಕೇವಲ 6 ಸಬ್ಜೆಕ್ಟ್ ಇರುತ್ತೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಒಂದು ವ್ಯಾಲ್ಯೂಷನ್ ಸ್ಪೀಡ್ ಆಗುತ್ತೆ. ಹಾಗಾಗಿ ರಿಸಲ್ಟ್ ಅಪ್ಡೇಟ್ ಆದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಇದು ಒಂದು ವೇಳೆ ಈ ಮಾಹಿತಿ ನಾವು ಕೊಟ್ಟಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.